ಲೋಕಸಭೆ ಕಲಾಪ ಶುರುವಾಗಿ ಇವತ್ತಿಗೆ ಏಳನೇ ದಿನವೂ ಕೂಡ ನೀಟ್ ಕೋಲಾಹಲ ಈಗ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ. 7ನೇ ದಿನವೂ ಕೂಡ ನೀಟ್ಗೆ ಲೋಕಸಭೆ ಕಲಾಪ ಬಲಿಯಾಗಿದೆ. ವಿಪಕ್ಷಗಳ ಗದ್ದಲ, ಕೋಲಾಹಲ, ಒಂದು ಕಡೆ ದೊಡ್ಡ ಹೈಡ್ರಾಮಾ ನಡೀತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ವಿರೋಧಿಸಿ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು. ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೂಡ ಕೊಟ್ಟಾಯಿತು. ಈಗ 7ನೇ ದಿನವೂ ಕೂಡ ನೀಟ್ಗೆ ಈಗ ಲೋಕಸಭೆ ಕಲಾಪ ಬಲಿಯಾಗಿದೆ. ವಿಪಕ್ಷಗಳ ಗದ್ದಲ, ಕೋಲಾಹಲ, ಕಲಾಪದಲ್ಲಿ ಹೈಡ್ರಾಮಾವೇ ಮುಂದುವರಿತಾ ಇದೆ. ವಿದ್ಯಾರ್ಥಿಗಳ ಮೇಲೆ ಪೊಲೀಸರ ದಾಳಿಗೆ ವಿಪಕ್ಷಗಳು ಈಗ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸ್ಪಷ್ಟನೆಗೆ ಇಂಡಿಯಾ ಒಕ್ಕೂಟದವರು ಈಗ ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ. ಯಾಕಂದರೆ ಸಾಕಷ್ಟು ಕಂಡೀಷನ್ಸ್ಗಳು ಇದ್ದಾವೆ. ಈಗ ವಿಪಕ್ಷದವರು ಏನೇನು ಕಂಡೀಷನ್ಸ್ ಅಂದರೆ, ಈ ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ಮಾಡಿರುವಂಥದ್ದು, ಅವ್ರ ಮೇಲೆ ಹಾಕಿರುವಂಥ FIRಗಳನ್ನು ರದ್ದುಗೊಳಿಸಬೇಕು. ಜೊತೆಗೆ ಈಗೇನೀಗ ನೀಟು ಮರುಪರೀಕ್ಷೆ ಅಂತ ಘೋಷಣೆ ಆದ ಮೇಲೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ದಾರಿಯನ್ನು ಹಿಡಿದ್ರಲ್ಲ, ಅವರಿಗೆ ಪರಿಹಾರವನ್ನು ಕೊಡಬೇಕು. ಇದು ಸಾಕಷ್ಟು ಹೋರಾಟಗಾರರ ಆಗ್ರಹವೂ ಕೂಡ ಆಗಿತ್ತು. ಈಗ ವಿಪಕ್ಷಗಳು ಕೂಡ ಅಲ್ಲಿ ಲೋಕಸಭೆಯಲ್ಲಿ ಸಾಕಷ್ಟು ಕೋಲಾಹಲವನ್ನು ಎಬ್ಬಿಸಿದ್ದಾರೆ. ಅಮಿತ್ ಶಾ ಇದಕ್ಕೆ ಸ್ಪಷ್ಟನೆ ಕೊಡಬೇಕು ಅಂತ ಈಗ ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ. ಒಂದು ಕಡೆ ಈಗ ನೀಟ್ ಮರುಪರೀಕ್ಷೆಯನ್ನು ವಿರೋಧಿಸಿ ಜಂತರ್ ಮಂತರ್ನಲ್ಲಿ ಹೋರಾಟವನ್ನು ಮಾಡಿದರು. ಆ ಹೋರಾಟಕ್ಕೆ ಪ್ರತಿಫಲವಾಗಿ ಶಿಕ್ಷಣ ಸಚಿವರಾಗಿದ್ದಂತಹ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟರು. ಅದಕ್ಕೀಗ ಏನೇನು ಮಾರ್ಪಾಡುಗಳನ್ನು ಮಾಡ್ಕೋಬೇಕು, ಮುಂದೆ ಅನಾಹುತ ಆಗಬಾರ್ದಲ್ವ, ಆ ನಿಟ್ಟಿನಲ್ಲಿ ಮೋದಿ ಕೂಡ ಈಗ ಒಂದು ಸಲಹಾ ಸಮಿತಿ ಕೂಡ ಈಗ ರಚನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದ್ರ ಜೊತೆಗೆ 10 ಕೋಟಿ ರೂಪಾಯಿಯಷ್ಟು ದಂಡವನ್ನು ಕಟ್ಟಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಎಲ್ಲಾದರೂ ಇಂಥ ಪರೀಕ್ಷೆಗಳಲ್ಲಿ ಗೋಲ್ಮಾಲ್ ಮಾಡಿದ್ದಂಥವ್ರು ಯಾರಾದರೂ ಸಿಕ್ಕಾಕ್ಕೊಂಡ್ರೆ 10 ಕೋಟಿ ರೂಪಾಯಿ ದಂಡವನ್ನು ಕಟ್ಟಬೇಕು ಅನ್ನುವಂಥದ್ದು ಕೂಡ ಇವತ್ತಿನ ಈ ಒಂದು ಕಲಾಪ ಏನು ನಡೀತಾ ಇತ್ತಲ್ಲ, ಈ ಕಲಾಪದ ಸದ್ದು ಗದ್ದಲದ ನಡುವೆ ಮಸೂದೆ ಕೂಡ ಮಂಡನೆ ಆಯಿತು. ಈ ಮಸೂದೆ ಮಂಡನೆ ಆಗಿರುವ ಬೆನ್ನಲ್ಲೇ ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು. ಯಾಕೆ ವಿದ್ಯಾರ್ಥಿಗಳ ಮೇಲೆ ನೀವು ಲಾಠಿ ಚಾರ್ಜನ್ನು ಮಾಡಿಸಿದ್ರಿ, ಪೊಲೀಸ್ನವರು ನಡೆಸ್ಕೊಂಡಂತಹ ಕ್ರಮ ಸರಿ ಇಲ್ಲ, ಅದಕ್ಕೆ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನು ಕೊಡಬೇಕು. ಜೊತೆಗೆ ಅವ್ರ ಮೇಲೆ ಹಾಕಿರುವಂತಹ FIR ಏನಿದೆಯಲ್ಲ, ಕೇಸ್ ಹಾಕಿದಾರಲ್ಲ, ಅದನ್ನೆಲ್ಲ ನೀವು ವಾಪಸ್ ಪಡ್ಕೊಳ್ಬೇಕು. ಮೃತಪಟ್ಟ ವಿದ್ಯಾರ್ಥಿಗಳ ಕುಟುಂಬಕ್ಕೆ ನೀವು ಪರಿಹಾರವನ್ನು ಕೊಡಬೇಕು. ಜೊತೆಗೆ ಸಾಕಷ್ಟು ಪ್ರಶ್ನೆಗಳನ್ನು ಈಗ ಕೇಳಿದ್ದಾರೆ. ಅದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉತ್ತರವನ್ನು ಕೊಡಬೇಕು ಅಂತ ವಿಪಕ್ಷದವರು ಈಗ ಪಟ್ಟನ್ನು ಹಿಡಿದಿದ್ದಾರೆ. ಮತ್ತು ಕೇಂದ್ರ ಸರ್ಕಾರದ ಈ ಒಂದು ವರ್ತನೆಯನ್ನು ವಿರೋಧಿಸಿ ವಿಪಕ್ಷದವರು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಪೆಷಲಿ ಅಮಿತ್ ಶಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು ಅಂತ ಇಂಡಿಯಾ ಒಕ್ಕೂಟದಿಂದ ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ. ನೋಡಿ, ಬೆಳಗ್ಗೆಯಿಂದ 4 ಬಾರಿ ಈಗ ಕಲಾಪ ಮುಂದೂಡಿಕೆ ಆಯಿತು. ಈಗ ಮತ್ತೆ ಆರಂಭ ಆಗ್ತಾ ಇದ್ದಂತೆ ವಿಪಕ್ಷಗಳಿಂದ ಭಾರೀ ಗದ್ದಲ ಈಗ ನಡೀತಾ ಇದೆ. ಅಂದರೆ ಈ ಕಲಾಪ ಏನಕ್ಕೆ ಮಾಡ್ತಾರೆ ಅಂದರೆ, ವಿಚಾರಗಳ ಬಗ್ಗೆ ಮಾತಾಡಬೇಕು, ದೇಶದ ಅಭಿವೃದ್ಧಿ ಬಗ್ಗೆ ಏನೇನೆಲ್ಲ ಚರ್ಚೆ ಆಗಬೇಕು, ಅದು ಆಡಳಿತಾರೂಢ ಪಕ್ಷ ಮತ್ತು ವಿಪಕ್ಷದವರು ಇದ್ರ ಬಗ್ಗೆ ಒಂದಿಷ್ಟು ಚರ್ಚೆಯನ್ನು ಮಾಡಬೇಕು. ಆದರೆ ಇಲ್ಲಿ ಈ ಚರ್ಚೆ ದಾರಿನೇ ಬೇರೆ ಈಗ ಹಿಡ್ಕೊಳ್ತಾ ಇದೆ. ನೀಟ್ ವಿಚಾರವೇ ಈಗ ಪ್ರಸ್ತಾಪ ಆಗ್ತಾ ಇದೆ, ಮುಂದಕ್ಕೆ ಹೋಗ್ತಾನೆ ಇಲ್ಲ. ಹಾಗಾಗಿ 4 ಬಾರಿ ಸ್ಪೀಕರ್ ಓಂ ಬಿರ್ಲಾ ಈ ಕಲಾಪವನ್ನು ಮುಂದೂಡಿಕೆ ಮಾಡಬೇಕಾಯಿತು. ನಾಳೆ ಬೆಳಿಗ್ಗೆ 11 ಗಂಟೆಗೆ ಈಗ ಈ ಕಲಾಪವನ್ನು ಮುಂದೂಡಿಕೆ ಮಾಡಿದ್ದಾರೆ. ನಾಳೆನೇ ಸುಸೂತ್ರವಾಗಿ ನಡೀತದೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದು ಕಡೆ ಈಗ ಈ ನೀಟ್ ವಿಚಾರವನ್ನೇ ಇಟ್ಕೊಂಡು ವಿಪಕ್ಷದವರು ಒಂದು ಕಡೆ ಈಗ ಕೇಂದ್ರ ಸರ್ಕಾರವನ್ನು ಖಂಡಿಸ್ತಾ ಇದ್ದಾರೆ, ಎಳೆಯಾಗಿ ಟೀಕಿಸ್ತಾ ಇದ್ದಾರೆ. ಜೊತೆಗೆ ಅವ್ರು ಕೇಳೋದ್ರಲ್ಲೂ ಒಂದು ಅರ್ಥ ಇದೆ, ಆದರೆ ಅದಕ್ಕೊಂದು ಗದ್ದಲ ಮಾಡಬೇಕಾದಂಥ ಅವಶ್ಯಕತೆ ಏನಿಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ. ಯಾಕಂದರೆ ಈಗೇನೀಗ ನೀಟು ಮರುಪರೀಕ್ಷೆಯನ್ನು ವಿರೋಧಿಸಿ ಹೋರಾಟಗಳನ್ನ ಮಾಡ್ತಾ ಇದ್ರು. ಅವರ ಆಗ್ರಹ ಏನಾಗಿತ್ತು, ಶಿಕ್ಷಣ ಸಚಿವ ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಲ್ರೆಡಿ ಕೊಟ್ಟುಬಿಟ್ಟಿದ್ದಾರೆ. ಈಗ ಈ ಶಿಕ್ಷಣ ಸಚಿವರಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಆಯ್ಕೆ ಆಗಿದ್ದಾರೆ. ಇನ್ನೆರಡು ಬೇಡಿಕೆಗಳು ಅಂದರೆ, ಅವರು ವಿದ್ಯಾರ್ಥಿಗಳ ಮೇಲೆ ಹಾಕಿರುವಂತಹ FIR ರದ್ದುಗೊಳಿಸಬೇಕು, ಜೊತೆಗೆ ಮೃತಪಟ್ಟ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಾ ಇದೆಯಾ? ಯೋಚನೆ ಮಾಡಲಿಲ್ಲ ಅಂದರೆ
ಅವ್ರನ್ನ ಸರಿದಾರಿಗೆ ತರಬೇಕಾದಂಥ ಕೆಲಸ ಯಾರ್ದು ವಿಪಕ್ಷದವ್ರದ್ದಾಗಿರ್ತದೆ. ಈಗ ನೀವು ಎಲ್ಲದಕ್ಕೂ ಸದ್ದುಗದ್ದಲಗಳನ್ನೇ ಮಾಡ್ಕೊಳ್ತೀರಾ, ಕೂಗಾಟ ಕಿರ್ಚಾಟ ಹಾರಾಟಗಳನ್ನೇ ಮಾಡಿಕೊಂಡ್ರೆ ಕಲಾಪ ಸುಸೂತ್ರವಾಗಿ ನಡೆಯಲ್ಲ. ಯಾಕಂದರೆ ಅದು 7ನೇ ದಿವಸ ಅಲ್ವಾ, 7ನೇ ದಿವಸದ ಕಲಾಪದಲ್ಲಿ ನೀವು ಬರೀ ನೀಟ್ ವಿಚಾರನೇ ಪ್ರಸ್ತಾಪ ಮಾಡಿದರೆ ದೇಶದಲ್ಲಿ ಇನ್ನೂ ಸಾಕಷ್ಟು ಸಮಸ್ಯೆಗಳಿದಾವಲ್ಲ, ಆ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲೇ ಆಡಳಿತಾರೂಢ ಮತ್ತು ವಿಪಕ್ಷದವರ ಕರ್ತವ್ಯ ಬಹಳ ದೊಡ್ಡದಾಗಿರ್ತದೆ. ಯಾಕಂದರೆ ಎಲ್ಲವನ್ನೂ ಕೂಡ ಒಂದು ಸುಸೂತ್ರವಾಗಿ ಕಲಾಪ ನಡೆಸಬೇಕಂದ್ರೆ ವಿಪಕ್ಷದವರ ತಾಳ್ಮೆ, ವಿಪಕ್ಷದವರ ಸಹಕಾರವೂ ಕೂಡ ಇಲ್ಲಿ ಬಹಳ ಮುಖ್ಯ ಆಗ್ತದೆ. ಇಲ್ಲಿ ಸಾಕಷ್ಟು ಕೋಲಾಹಲ ಎಬ್ಬಿಸ್ತಾ ಇದ್ದಾರೆ, ಹೈಡ್ರಾಮಾ ನಡೀತಾ ಇದೆ, ಕಲಾಪ ನಡೀಲಿಕ್ಕೆ ಬಿಡ್ತಾ ಇಲ್ಲ. ಇವತ್ತು ಒಂದೇ ದಿವಸ 4 ಬಾರಿ ಸ್ಪೀಕರ್ ಓಂ ಬಿರ್ಲಾ ಮುಂದೂಡಿಕೆ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಶುರುವಾದಂಥ ಕಲಾಪ ಬರೀ ನೀಟ್ ವಿಚಾರದಲ್ಲಿ ಅಮಿತ್ ಶಾ ಉತ್ತರ ಕೊಡಬೇಕು, ಇದೇ ಬಿಟ್ಟರೆ ಬೇರೆ ಯಾವುದೂ ಕೂಡ ಇವತ್ತು ನಡೆದಿಲ್ಲ. ನೋಡಿ 7ನೇ ದಿವಸವೂ ಕೂಡ ಇವತ್ತು ಕಲಾಪ ಏನಿತ್ತಲ್ಲ, ಕಳೆದ 7 ದಿನದಿಂದನೂ ಕೂಡ ನೀಟ್ ವಿಚಾರವನ್ನೇ ಈಗ ಮುಂದೆ ಇಟ್ಕೊಂಡು ಈಗ ಕೇಂದ್ರ ಸರ್ಕಾರವನ್ನು, BJPಯೇತರ ಪಕ್ಷಗಳು ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಾ ಇದ್ದಾವೆ. ಆದರೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು ಅನ್ನುವಂಥದ್ದು ಪರಿಜ್ಞಾನವೂ ಕೂಡ ವಿಪಕ್ಷದವರಿಗೆ ಇರಬೇಕಾಗ್ತದೆ. ಇನ್ನು ನಾಳೆ ಈಗ ಮತ್ತೆ ಈ ಒಂದು ಕಲಾಪವನ್ನು ಮುಂದೂಡಿಕೆ ಮಾಡಿರೋದ್ರಿಂದ ನಾಳೆನೂ ಕೂಡ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದೇ ವಿಚಾರವನ್ನೇ ಈಗ ಮುನ್ನೆಲೆಗೆ ತಂದುಕೊಂಡು ಮತ್ತೆ ಕೋಲಾಹಲವನ್ನು ಎಬ್ಬಿಸ್ತಾ ಇರುವಂಥದ್ದು, ಸಾಕಷ್ಟು ಈ ಕಲಾಪವನ್ನು ಹಾಳು ಮಾಡ್ತಾ ಇದ್ದಾರೆ, ಎತ್ತಸಾಗ್ತಾ ಇದೆ ಕಲಾಪ, ಇವೆಲ್ಲವೂ ಕೂಡ ಈಗ ಸದ್ಯಕ್ಕೆ ಪ್ರಶ್ನೆ ಈಗ ಮೂಡ್ತಾ ಇದೆ.